ಹಲೋ ನಮಸ್ಕಾರ, ಕ್ರೇಜಿ ಫುಡ್ಗೆ ಸ್ವಾಗತ. ನಾನಿವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಸೊ ಒಂದು ಬೌಲ್ ಬೇಳೆನ ತೊಳೆದು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಒಂದು ಕುದಿ ಬೇಯಬೇಕು. ಸೊ ಬೆಂದಾದಮೇಲೆ ನುಗ್ಗೆ ಸೊಪ್ಪನ್ನ ಬಿಡಿಸಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ನೋಡಿ, ಬೇಳೆ ಒಂದು ಅರ್ಧ ಭಾಗ ಬೆಂದಿರಬೇಕು. ಆವಾಗ ನಾವು ನುಗ್ಗೆ ಸೊಪ್ಪನ್ನ ಹಾಕಬೇಕು. ಮುಂಚೆನೇ ಹಾಕ್ಬಿಟ್ರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಸೊಪ್ಪು. ಅದರಿಂದ ಬೇಳೆ ಸ್ವಲ್ಪ ಬೆಂದಾದಮೇಲೆ ನುಗ್ಗೆ ಸೊಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ಅದು ಬೇಳೆ ಮತ್ತು ನುಗ್ಗೆ ಸೊಪ್ಪು ಬೆಂದು ನೋಡಿ ಈ ರೀತಿ ಆಗಿದೆ. ಇದನ್ನು ಒಗ್ಗರಣೆಗೆ ಹಾಕಬೇಕು ಇವಾಗ. ಸೊ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಪ್ಲೀಸ್. ನಾನು 6 ರಿಂದ 7 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಖಾರ ಕಡಿಮೆ ಇದೆ, ಸೊ ಇಷ್ಟು ಹಾಕ್ತಿದ್ದೀನಿ. ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಖಾರ. ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿನೂ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಈರುಳ್ಳಿ. ಅದಾದಮೇಲೆ ನಾವೇನು ಬೇಯಿಸಿಟ್ಟಿರ್ತೀವಲ್ವ ಅದನ್ನು, ಸೊಪ್ಪು ಮತ್ತು ಬೇಳೆ ಅದನ್ನು ಇವಾಗ ಹಾಕಬೇಕು. ಅಲ್ಲಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪು ಹಾಕೋದು ಅವಶ್ಯಕತೆ ಇರೋಲ್ಲ. ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಬೇಯೋದಕ್ಕೆ ಹಾಕಿರೋದ್ರಿಂದ ನೋಡಿ, ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ನಾನು. ಒಂದು ಅರ್ಧ ಸ್ಪೂನು ಅಷ್ಟೇ, ಜಾಸ್ತಿ ಹಾಕಬೇಡಿ. ಲೈಟಾಗಿ ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಮತ್ತು ಒಂದು ಬೌಲ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ. ಸೊ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಕಂಪಲ್ಸರಿ ಹಾಕಬೇಕು, ತುಂಬ ಟೇಸ್ಟ್ ಬರುತ್ತೆ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಗಿದೆ ನೋಡಿ ನುಗ್ಗೆ ಸೊಪ್ಪಿನ